ಪ್ಯಾಕೆಟ್ ಉಪ್ಪಿನಕಾಯಿ ಕೆಡದೋ ಇರೋದಕ್ಕೆ ಬಳಸ್ತಾರೆ ರಾಸಾಯನಿಕ. ಉಪ್ಪಿನಕಾಯಿ ಕೆಡದೇ ಇರೋದಕ್ಕೆ ಸೋಡಿಯಂ ಬೆಂಜಮೇಟ್ ಬಳಕೆ ಮಾಡಲಾಗ್ತಿದೆ. ಆಹಾರ ಇಲಾಖೆ ನಿಯಮಕ್ಕಿಂತ ಹೆಚ್ಚು ಸೋಡಿಯಂ ಬಳಕೆ ಆಗ್ತಿದೆ. ಸೋಡಿಯಂ ಪ್ಲಾಸ್ಟಿಕ್ ನಿಂದ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಹೀಗಾಗಿ ಉಪ್ಪಿನಕಾಯಿ ಪ್ಯಾಕೆಟ್ ತಯಾರಿಕೆಗೆ ಪ್ಲಾಸ್ಟಿಕ್ ಕವರ್ ಬಳಕೆ ಆಗುತ್ತೆ. ಕಿಡ್ನಿ ಫೇಲ್ಯೂರ್, ವಾಂತಿ, ಹೊಟ್ಟೆ ಉರಿ, ಇಡೀ ಜೀರ್ಣಾಂಗ ವ್ಯವಸ್ಥೆನೆ ಕೆಟ್ಟು ಹೋಗಿಬಿಡುತ್ತೆ. ನಿಧಾನಗತಿಯಲ್ಲಿ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಪ್ಯಾಕೆಟ್ ಉಪ್ಪಿನಕಾಯಿಯಿಂದ ದೂರ ಇರಬೇಕಾದಂತ ಪರಿಸ್ಥಿತಿ ಉದ್ಭವ ಆಗಿದೆ. ಈಗಾಗಲೇ ಸಾಲು ಸಾಲಾಗಿ ಒಂದೊಂದೇ ಕೇಳ್ತಿದ್ದೀವಿ. ಇಡ್ಲಿ ಮಾಡುವಾಗ ಬಳಕೆ ಆಗುವಂತ ಪೇಪರ್ ಶೀಟ್ ವಿಚಾರ, ಹಸಿರು ಬಟಾಣಿ ಆಯ್ತು. ಈಗ ಉಪ್ಪಿನಕಾಯಿಯನ್ನ ತಿನ್ನೋ ಮುನ್ನ ಕೂಡ ಯೋಚನೆಯನ್ನ ಮಾಡಬೇಕಾಗಿರುವಂತ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಉಪ್ಪಿನಕಾಯಿ ಏನ್ ಪ್ಯಾಕೆಟ್ ಅಲ್ಲಿ ಹಾಕ್ತಿರ್ತಾರಲ್ಲ, ಇದು ಹಾಳಾಗದೆ ಇರೋದಕ್ಕೆ ರಾಸಾಯನಿಕವನ್ನ ಬಳಸಲಾಗ್ತಿದೆ. ಸೋಡಿಯಂ ಬೆಂಜಮೇಟ್ ಬಳಕೆ ಆಗ್ತಿದೆ. ನಿಗದಿಗಿಂತ ಅಂದ್ರೆ ನಿಯಮ ಇದೆ, ಇಷ್ಟಿಷ್ಟೇ ಬಳಸಬೇಕೆನ್ನೋದು, ಅದಕ್ಕಿಂತ ಜಾಸ್ತಿಯಾಗಿ ಬಳಕೆ ಆಗ್ತಿದೆ. ಹೀಗಾಗಿನೇ ಆಹಾರ ಇಲಾಖೆ ಈಗ ಕಟ್ಟೆಚ್ಚರವನ್ನ ವಹಿಸ್ತಿದೆ. ಕೆಚಪ್ ಆಗಿರ್ಬೋದು, ಇದ್ರಲ್ಲೆಲ್ಲ ಸೋಡಿಯಂ ಬೆಂಜೋಯೇಟ್ ಪ್ರಮಾಣ ಇರುತ್ತೆ. ಯಾಕೆಂದ್ರೆ ಇದೇ ಒಳ್ಳೆ ಪ್ರಿಸರ್ವೇಟಿವ್, ಫುಡ್ ಪ್ರಿಸರ್ವೇಟಿವ್. ಅದ್ರದ ಅಂಶ ಕೂಡ ಪರಿಗಣಿಸಬೇಕಾಗುತ್ತೆ. FSSAI ISI ಪ್ರಮಾಣಿತ ನಿಗದಿಪಡಿಸಿರುವ ಅಂಶ ಪ್ರಮಾಣದಲ್ಲಿ ಸೋಡಿಯಂ ಬೆಂಜೋಯೇಟ್ ನ ಅಡಿಗೆಗೆ ಬಳಸಿದ್ರೆ ಖಂಡಿತ ಏನು ತೊಂದರೆ ಆಗೋದಿಲ್ಲ. ಬಟ್ ಅದು ಶೆಲ್ಫ್ ಲೈಫ್ ಜಾಸ್ತಿ ಮಾಡ್ಬೇಕಂದ್ರೆ ಕೆಲವರು ಸೋಡಿಯಂ ಬೆಂಜೋಯೇಟ್ ಕಂಟೆಂಟ್ ನ ಜಾಸ್ತಿ ಹಾಕ್ತಾರೆ. ಅಷ್ಟೇ ಅಲ್ಲ, ಅದು ಸ್ವಲ್ಪ ಫ್ಲೇವರ್, ಟೇಸ್ಟ್ ಕೂಡ ಎನ್ಹಾನ್ಸ್ ಮಾಡುತ್ತೆ. ಅಂಡ್ ಶೆಲ್ಫ್ ಲೈಫ್ ತುಂಬಾ ವರ್ಷಗಳ ಕಾಲ ಅದನ್ನ ಪ್ರಿಸರ್ವ್ ಮಾಡ್ಬೋದು. ಸೊ ಯಾವುದೇ ಉಪ್ಪಿನಕಾಯಿ ಆಗಿರ್ಬೋದು, ಏನೇ ಪ್ಯಾಕೆಟ್ ಅಲ್ಲಿ ಸಿಗುವಂತ ಉಪ್ಪಿನಕಾಯಿ, ಅದನ್ನ ಸೀಲ್ ಮಾಡ್ಬೇಕಾದಾಗ, ಪ್ಯಾಕೆಟ್ಸ್ ನ ಸೀಲ್ ಮಾಡ್ಬೇಕಾದಾಗ ಮತ್ತೆ ಅದು ಹೀಟ್ ಇಂಡ್ಯೂಸ್ ಆಗಿರುತ್ತೆ. ಸೊ ಆ ಹೀಟ್ ಇಂಡ್ಯೂಸ್ ಆದಾಗ ಪ್ಲಾಸ್ಟಿಕ್ ನಲ್ಲಿರೋ ಕೆಮಿಕಲ್ ಏನಿದೆ ಅದು ರಿಲೀಸ್ ಆಗೇ ಆಗುತ್ತೆ ಆಹಾರಕ್ಕೆ. ಅದ್ರ ಜೊತೆಗೆ ಉಪ್ಪಿನಕಾಯಲ್ಲಿ ಸೋಡಿಯಂ ಬೆಂಜೋಯೇಟ್ ಇರುತ್ತೆ. ಸೊ ಹಾಗಾಗಿ ಹಲವಾರು ಅಂಶಗಳು ಸೇರ್ಕೊಂಡು ಖಂಡಿತವಾಗೂ ಒಬ್ಬ ಮನುಷ್ಯ ಇಂಥ ಉಪ್ಪಿನಕಾಯಿನ ದಿನನಿತ್ಯ ಸೇವನೆ ಮಾಡಿದ್ರೆ ಖಂಡಿತವಾಗೂ ಅವ್ರ ಆರೋಗ್ಯದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಉಪ್ಪಿನಕಾಯಿ ಬೇಕೇ ಬೇಕು ಅಂತ ಹೇಳಿ ಒಂದಿಷ್ಟು ಜನ ಹಠ ಹಿಡಿತಾರೆ. ಅದಿದ್ರೇನೆ ಊಟ ರುಚಿಯಾಗಿ ಮಾಡೋದಕ್ಕಾಗೋದು ಅನ್ನುವಂತಹ ಒಂದಿಷ್ಟು ಜನರ ನಂಬಿಕೆ. ಆದ್ರೆ ಈಗ ಅದೇ ಉಪ್ಪಿನಕಾಯಿ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನುವಂತಹ ಒಂದು ಅಂಶ ಹೊರಬಿದ್ದಿರುವಂತದ್ದು. ಪ್ರಮುಖವಾಗಿ ಮನೆಯಲ್ಲಿ ತಯಾರಿಸಿದ ಉಪ್ಪಿನಕಾಯಿಗಿಂತ ಪ್ಯಾಕೆಟ್ ನಲ್ಲಿ ಏನು ಖರೀದಿ ಮಾಡಿ ಸೇವನೆ ಮಾಡ್ತೀವಿ, ಆ ಉಪ್ಪಿನಕಾಯಿಗಳು ಆರೋಗ್ಯಕ್ಕೆ ಭಾರಿ ಡೇಂಜರ್ ಆಗಿ ಪರಿಣಮಿಸ್ತಾ ಇದೆ. ಕಾರಣ ಇಷ್ಟೇ, ಏನು ಈ ಒಂದು ಉಪ್ಪಿನಕಾಯಿಯನ್ನ ಪ್ರಿಸರ್ವೇಟ್ ಮಾಡಬೇಕಾದ್ರೆ ಅದಕ್ಕೆ ಬಳಸುವಂತಹ ರಾಸಾಯನಿಕಗಳು, ಪ್ರಮುಖವಾಗಿ ಎಲ್ಲಾ ಒಂದು ಪ್ಯಾಕೆಡ್ ಐಟಮ್ಗಳನ್ನ, ಆಹಾರ ಪದಾರ್ಥಗಳನ್ನ ಪ್ರಿಸರ್ವ್ ಮಾಡ್ಬೇಕಂತ ಹೇಳಿದಾಗ ಅದಕ್ಕೆ ಸೋಡಿಯಂ ಬೆಂಜೋಯೇಟ್ ಅನ್ನುವಂತಹ ಒಂದು ರಾಸಾಯನಿಕವನ್ನ ಬಳಸ್ತಾರೆ. ಅದು ಆಹಾರ ಗುಣಮಟ್ಟ ಇಲಾಖೆಯ ಒಂದು ನಿಯಮದ ಪ್ರಕಾರ ಇಷ್ಟಿಷ್ಟೇ, ಎಷ್ಟು ಗ್ರಾಮ್ಗೆ ಇಷ್ಟು ಸೋಡಿಯಂ ಬೆಂಜೋಯೇಟ್ ಅನ್ನ ಬಳಸಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಆದ್ರೆ ಒಂದಿಷ್ಟು ಜನ ದೀರ್ಘಕಾಲಕ್ಕೆ ಬರ್ಲಿ, 1 ವರ್ಷದವರೆಗೂ ಇದರ ಎಕ್ಸ್ಪೈರಿ ಡೇಟ್ ಇರ್ಲಿ ಅನ್ನುವಂತಹ ಕಾರಣಕ್ಕೆ ಹೆಚ್ಚಾಗಿ ಸದ್ಯ ಈಗ ಈ ಉಪ್ಪಿನಕಾಯಿ ತಿನ್ನೋದಕ್ಕೂ ಕೂಡ ಯೋಚನೆ ಮಾಡಬೇಕಾಗಿರೋ ಪರಿಸ್ಥಿತಿ ಉದ್ಭವ ಆಗಿದೆ. ಯಾಕಂದ್ರೆ ಬಹುತೇಕ ನಾವು ಏನು ತಿಂತೀವಿ ಪ್ಯಾಕ್ಡ್ ಫುಡ್ಸ್ಗಳೇ, ಎಲ್ಲದರಲ್ಲೂ ಕೂಡ ಕ್ಯಾನ್ಸರ್ ಕಾರಕ ಅಂಶಗಳು, ರಾಸಾಯನಿಕ ಕಲಬೆರಕೆಯಿಂದ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿನೇ ತಿನ್ನೋದಕ್ಕೆ ಮುಂದಾಗಬೇಕಾಗಿರೋ ಪರಿಸ್ಥಿತಿ ಉದ್ಭವ ಆಗಿದೆ.